ಇಸ್ರೇಲ್ ಇರಾನ್ನ ಮೇಲೆ ದಾಳಿ ಮಾಡಿದ ನಂತರ ಏನು ಮಧ್ಯ ಪ್ರಾಚ್ಯ ದೇಶಗಳಲ್ಲಿ ಏನು ಒಂದು ಯುದ್ಧದ ಭೀತಿಯಿಂದಾಗಿ ಮತ್ತು ಅರಬ್ ದೇಶಗಳಿಂದ ಭಾರತಕ್ಕೆ ಸೇರಿದಂತೆ ಜಗತ್ತಿಗೆ ಪೆಟ್ರೋಲಿಯಂ ಉತ್ಪನ್ನಗಳು ಸರಬರಾಜು ಆಗದ ಕಾರಣಕ್ಕಾಗಿ ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಡೀಸೆಲ್ನ ಕೊರತೆ ನಮ್ಮ ದೇಶದಲ್ಲೂ ಕೂಡ ಆಗಿದೆ. ಆದರೆ ಭಾರತ ದೇಶದಲ್ಲಿ ಇವತ್ತು ಗ್ಯಾಸ್ ಅಡುಗೆ ಅನಿಲ ಎನ್ನುವಂಥದ್ದು ಇವತ್ತು ಜನಸಾಮಾನ್ಯರಿಗೆ ಸಿಗದ ರೀತಿಯಲ್ಲಿ ಆಗಿದೆ. ಯುದ್ಧದ ಪರಿಣಾಮ ಒಂದು ರೀತಿ ಆದರೆ ಯುದ್ಧದ ದುಷ್ಪರಿಣಾಮ ಮತ್ತು ಯುದ್ಧದಿಂದ ಲಾಭವನ್ನು ಎಷ್ಟು ಮಾಡ್ಬೋದು ಎನ್ನುವಂಥ ರೀತಿಯಲ್ಲಿ ಯುದ್ಧವನ್ನು ಇವತ್ತು ದುರುಪಯೋಗ ಆಗುವಂಥದ್ದು ಕೂಡ ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಗ್ಯಾಸ್ ಅಡುಗೆ ಅನಿಲ ಇವತ್ತು ಸರ್ಕಾರದಿಂದ ದೊಡ್ಡ ದೊಡ್ಡ ಹೇಳಿಕೆ ಬರ್ತಾ ಇದೆ. ಕೇಂದ್ರ ಸರ್ಕಾರದ ಮಂತ್ರಿಗಳು, ಪ್ರಧಾನಮಂತ್ರಿಗಳು ಎಲ್ಲರೂ ಕೂಡ ಹೇಳಿಕೆ ಕೊಡ್ತಾರೆ, ಭಾರತ ದೇಶದಲ್ಲಿ ಗ್ಯಾಸಿನ ಅಭಾವ ಇಲ್ಲ, ಪೆಟ್ರೋಲಿಯಂನ ಅಭಾವ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಗ್ಯಾಸ್ ಅನ್ನುವಂಥದ್ದು ನಗರ ಪ್ರದೇಶದಲ್ಲಿ 25 ದಿನಕ್ಕೊಂದು ಗ್ಯಾಸ್ ಕೊಡಬೇಕಾಗಿದ್ದರೂ ಕೂಡ 2 ತಿಂಗಳಾದರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಾವು ನಿಂತು ನೋಡಬೇಕಾದ್ರೆ ಭಾರತ ದೇಶದ ಪರಿಸ್ಥಿತಿ ಬಹುಶಃ ಇದೇ ಆಗಿರ್ಬೋದು. ನಮ್ಮ ಜಿಲ್ಲೆಯಲ್ಲಿ ಇವತ್ತು HPCL ಇರ್ಬೋದು, IOCL ಇರ್ಬೋದು, BPCL ಇಲ್ಲಿ ಎಲ್ಲ ಕಡೆ ಕೂಡ ಗ್ಯಾಸ್ ಪಾಯಿಂಟಿಂಗ್ ಸೆಂಟರ್ಗಳಿರ್ತಕ್ಕಂಥ, ರಿಫೈನರಿ ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಈ ರೀತಿಯ ಅಭಾವಗಳಾದರೆ ಇದೊಂದು ರೀತಿಯಲ್ಲಿ ಇವತ್ತು ಯುದ್ಧದ ಘೋಷಣೆ ಆದ ದಿನದಿಂದ ಇದೊಂದು ರೀತಿಯಲ್ಲಿ ಗ್ಯಾಸ್ ಮಾಫಿಯಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಸಕ್ರಿಯವಾಗಿದೆ. ಗ್ಯಾಸ್ ಮಾಫಿಯಾ ಯಾವ ಹಂತಕ್ಕೆ ಬಂದು ತಲುಪಿದೆ ಅನ್ನುವಂಥದ್ದನ್ನು ನೋಡಿದರೆ ಇದೊಂದು ಹಗರಣದ ಮಟ್ಟಕ್ಕೆ ಹೋಗಿದೆ. ಪ್ರತಿಯೊಂದು ಗ್ಯಾಸ್ ಏಜೆನ್ಸಿಗಳು ಇವತ್ತು ಜನರಿಗೆ ಗ್ಯಾಸ್ಗಳನ್ನ ತಲುಪಿಸ್ತಾ ಇಲ್ಲ. ಜನರಿಗೆ ಗ್ಯಾಸ್ ಬುಕ್ಕಿಂಗ್ ಆಗೋಂಥ ದಿನದಿಂದ ಇಷ್ಟು ದಿನದ ಒಳಗಡೆ ಗ್ಯಾಸ್ ಕೊಡ್ತೇವೆ ಅಂತ ಹೇಳಿ ಒಂದು ಮೆಸೇಜ್ ಬರ್ತದೆ. ಡೆಲಿವರಿ ಆಗಿದೆ ಅನ್ನುವಂಥ ಮೆಸೇಜ್ ಬಂದಿದ್ದರೂ ಕೂಡ ಮನೆಗೆ ಗ್ಯಾಸ್ ತಲುಪಿರೋದಿಲ್ಲ. ಅಂದರೆ ಇದೊಂದು ರೀತಿಯಲ್ಲಿ ಜನರ ಗ್ಯಾಸನ್ನು ಇವತ್ತು ಕೊಳ್ಳೆ ಹೊಡೆದು ಆ ಹಗರಣ ಆಗಿ ಇದೊಂದು ದೊಡ್ಡ ರೀತಿಯ ಮಾಫಿಯಾ ಆಗಿ ಇವತ್ತು ಈ ಜಿಲ್ಲೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತ ಇವತ್ತು ಸಮರ್ಪಕ ಗ್ಯಾಸ್ ವಿತರಣೆಗೆ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಇವತ್ತು ಈ ರೀತಿಯ ಒಂದು ಕಾಲಸಂತೆಯಲ್ಲಿ ಗ್ಯಾಸ್ಗಳು ಇವತ್ತು ಬಿಕರಿ ಆಗ್ತಾ ಇದ್ದರೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ನಿಗಾ ವಹಿಸದಿರ್ಬೋದು ಅಥವಾ ಈ ಬಗ್ಗೆ ಗ್ಯಾಸ್ ವಿತರಣೆಗೆ ಸಂಬಂಧಪಟ್ಟು ಇವತ್ತು ಯಾವುದಾದ್ರೂ ಒಂದು ಸಭೆಯನ್ನು ಕೂಡ ಜಿಲ್ಲಾಡಳಿತಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಒಟ್ಟಿನಲ್ಲಿ ಈ ಜಿಲ್ಲೆಯಲ್ಲಿ ಇವತ್ತು ಗ್ಯಾಸ್ ಅನ್ನುವಂಥದ್ದು 10,000 12,000ಕ್ಕೂ ಕೂಡ ಗ್ಯಾಸಿನ ಮಾರಾಟ ಆಗ್ತಾ ಇದೆ. ಈ ರೀತಿಯ ಕಾಳಸಂತೆಯಲ್ಲಿ ಈ ರೀತಿಯ ಅಕ್ರಮ ದಂಧೆಗೆ ಕಡಿವಾಣ ಹಾಕಲಿಕ್ಕೆ ಯಾಕೆ ಜಿಲ್ಲಾಡಳಿತಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎನ್ನುವಂಥ ಪ್ರಶ್ನೆ ಇದೆ. ಇವತ್ತು ಭಾರತ ದೇಶದ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪುಗಳು ಕಾಲದಿಂದಲೂ ಕೂಡ ಭಾರತ ದೇಶ ಇವತ್ತು ಈ ಪೆಟ್ರೋಲ್ ಡೀಸೆಲ್ನ ದರಗಳು ಇವತ್ತು ಅಮೇರಿಕದ ಡಾಲರ್ನ ಮೇಲೆ ನಿಂತಿರೋದ್ರಿಂದ ಮತ್ತು ಅಮೇರಿಕದ ಡಾಲರಿಗೆ ಭಾರತದಲ್ಲಿ ರೂಪಾಯಿಯ ಮೌಲ್ಯ ಎಷ್ಟಿದೆ ಅದರ ಮೇಲೆ ನಿಂತಿರೋದ್ರಿಂದಾಗಿ ಇವತ್ತು ಭಾರತದ ರೂಪಾಯಿ ಡಾಲರ್ನ ಎದುರಿನಲ್ಲಿ ಕುಸಿತಾ ಇರುವಂಥ ಈ ಸಂದರ್ಭದಲ್ಲಿ ಇವತ್ತು ಗ್ಯಾಸಿನ ಬೆಲೆ ಜಾಸ್ತಿ ಆಗ್ತಾ ಇದೆ, ಪೆಟ್ರೋಲಿನ ಬೆಲೆ ಜಾಸ್ತಿ ಆಗ್ತಾ ಇದೆ. ಖಾಸಗಿ ಪೆಟ್ರೋಲಿಯಂ ಕಂಪನಿಗಳಲ್ಲಿ ಡೀಸೆಲ್ನ ಬೆಲೆ 122 ರೂಪಾಯಿ ಆಗಿದೆ. ಬಹುಶಃ ಈ BPCL, HPCL, IOCL ಕೂಡ ಇವತ್ತು ಪೆಟ್ರೋಲ್ ಡೀಸೆಲ್ನ ಬೆಲೆ ಯಾರಿಕೆ ಆಗ್ಬೋದು. ಇವತ್ತು ಚುನಾವಣೆಯ ಕಾರಣಕ್ಕಾಗಿ ಇವತ್ತು ಕೇರಳದಲ್ಲಿರ್ಬೋದು 5 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ಭಾರತ ಸರ್ಕಾರ ಇವತ್ತು ಡೀಸೆಲ್ ಪೆಟ್ರೋಲ್ನ ಏರಿಕೆ ಮಾಡದೆ ಇವತ್ತು ವಿಳಂಬ ಮಾಡ್ತಾ ಇದೆ. ಒಟ್ಟಿನಲ್ಲಿ ಇವತ್ತು ನೋಡ್ಬೋದು ನಮ್ಮ ಮಂಗಳೂರಿನ HP ಪಾಯಿಂಟಲ್ಲಿ ಕೋಲಾಪುರದಿಂದ, ಮಹಾರಾಷ್ಟ್ರದಿಂದ ದಿನಕ್ಕೆ 200ರಿಂದ 250 ಬುಲೆಟ್ ಟ್ಯಾಂಕರ್ಗಳು ಲೋಡಾಗಿ ಹೋಗ್ತಾ ಇದೆ. ಯಾಕೆ ಅದು ದಿಢೀರನೆ ಮಂಗಳೂರಿಗೆ ಬಂತು? ಇದುವರೆಗೆ ಬರೆದಿದ್ದಂಥ ಬುಲೆಟ್ ಟ್ಯಾಂಕರ್ಗಳು ಮಹಾರಾಷ್ಟ್ರದಿಂದ, ಕೋಲಾಪುರದಿಂದ ಯಾಕೆ ಮಂಗಳೂರಿಗೆ ಬರ್ತಾ ಇದೆ? ಯಾಕೆ ಮಂಗಳೂರಿನಿಂದ ಮಹಾರಾಷ್ಟ್ರಕ್ಕೆ ಬೇಕಾದಷ್ಟು ಗ್ಯಾಸ್ ಹೋಗ್ತದೆ, ಮಂಗಳೂರಿನಿಂದ ಬೇಕಾದಷ್ಟು ಗ್ಯಾಸ್ಗಳು ಗೋವಾ ರಾಜ್ಯಗಳಿಗೆ ಹೋಗ್ತದೆ, ಯಾಕೆ ಕರ್ನಾಟಕಕ್ಕೆ ಸರಬರಾಜು ಆಗ್ತಾ ಇಲ್ಲ? ಈ ಪ್ರಶ್ನೆ ಇವತ್ತು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ. ಕರ್ನಾಟಕ ಮತ್ತು ಕೇರಳಕ್ಕೆ ಇವತ್ತು ಗ್ಯಾಸ್ಗಳನ್ನು ಸರಬರಾಜು ಮಾಡಲಿಕ್ಕೆ ಯಾಕೆ ಈ MRPLಗೆ, ಈ HPCLನವರಿಗೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದರೆ ಇದು ಒಂದು ರಾಜಕೀಯ. BJP ಆಡಳಿತ ಇರ್ತಕ್ಕಂಥ ರಾಜ್ಯಗಳಿಗೆ ಗ್ಯಾಸ್ಗಳನ್ನ ಕೊಡ್ತಾ ಇದ್ದಾರೆ. BJP ಹತ್ರ ಕರ್ನಾಟಕದಲ್ಲಿ ಅಭಾವ ಸೃಷ್ಟಿ ಆಗ್ತಾ ಇದ್ದರೆ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ?
ಕರ್ನಾಟಕ ಸರ್ಕಾರಕ್ಕೆ ಯಾಕೆ ಕರ್ನಾಟಕದ ಜನರಿಗೆ ಬೇಕಾದಷ್ಟು ಗ್ಯಾಸ್ಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋಂಥ ಪ್ರಶ್ನೆ ಇದೆ. ಇವತ್ತು ಈ ಗ್ಯಾಸ್ ಇವತ್ತು ಮಾಫಿಯಾ ಇವತ್ತು ಗ್ಯಾಸ್ ಹಗರಣ ಆಗಿದೆ. ಜಿಲ್ಲಾಡಳಿತ ಮಾತಾಡ್ತಾ ಇಲ್ಲ, ಜನಪ್ರತಿನಿಧಿಗಳು ಮಾತಾಡ್ತಾ ಇಲ್ಲ, ಸರ್ಕಾರದಿಂದ ಸುಳ್ಳು ಹೇಳಿಕೆಗಳು ಮಾತ್ರ ಬರ್ತಾ ಇದೆ. ಜನ ಇವತ್ತು 50-60 ದಿವಸ ಆದರೂ ಕೂಡ ಜನರಿಗೆ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಅದರ ಪರಿಣಾಮವಾಗಿ ಈ ಜಿಲ್ಲೆಯ ಉತ್ಪಾದನಾ ಕ್ಷೇತ್ರದ ಮೇಲೆ, ವ್ಯಾಪಾರ ಕ್ಷೇತ್ರದ ಮೇಲೆ ದೊಡ್ಡ ಹೊಡೆತ ಬೀಳ್ತಾ ಇದೆ. ಇಲ್ಲಿನ ಹೋಟೆಲ್ ಉದ್ಯಮಗಳು ಮುಚ್ಚುತ್ತಾ ಇವೆ. ಇಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಇರತಕ್ಕಂಥ ಕಾರ್ಮಿಕರು ಮಂಗಳೂರು ಬಿಟ್ಟು ದೂರ ಅವರ ಊರಿಗೆ ವಲಸೆ ಹೋಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಈ ಗ್ಯಾಸಿನ ಅಭಾವವನ್ನು ಇವತ್ತು ನಿಯಂತ್ರಣ ಮಾಡದೇ ಇದ್ದರೆ ಅಥವಾ ಕಾಳಸಂತೆಯಲ್ಲಿ ಈ ಗ್ಯಾಸ್ ಮಾರಾಟವನ್ನು ಕಡಿವಾಣ ಹಾಕದಿದ್ದರೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಆರ್ಥಿಕತೆ ಮೇಲೆ ಭಾಳ ದೊಡ್ಡ ಪರಿಣಾಮ ಬೀರಲಿಕ್ಕಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇವೆ. ಇವತ್ತು ಗ್ಯಾಸ್ ಏಜೆನ್ಸಿಯವರು ನಾವು ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಾವು ನಮ್ಮ ಹೋರಾಟವನ್ನು ಇವತ್ತು ಈ ಹೋರಾಟದ ಮೂಲಕ ನಾವು ಸ್ಥಳೀಯ ಮಟ್ಟಕ್ಕೆ ಹೋರಾಟವನ್ನು ಕೊಂಡೋಗ್ತಾ ಇದ್ದೇವೆ. ಸ್ಥಳೀಯ ಮಟ್ಟದಲ್ಲಿ ಹೋರಾಟದಿಂದ ಈ ಸಮಸ್ಯೆಗಳು, ಗ್ಯಾಸ್ ಅಭಾವದ ಸಮಸ್ಯೆ ಪರಿಹಾರ ಆಗದಿದ್ದರೆ ನಾವು ಪ್ರತಿಯೊಂದು ಗ್ಯಾಸ್ ಏಜೆನ್ಸಿಗಳು ಯಾವ್ಯಾವ ಗ್ಯಾಸ್ ಏಜೆನ್ಸಿಗಳು ಜನರಿಗೆ ಸಮರ್ಪಕವಾಗಿ ಗ್ಯಾಸ್ ವಿತರಣೆ ಮಾಡ್ತಾ ಇಲ್ವೋ ಅಂಥ ಗ್ಯಾಸ್ ಏಜೆನ್ಸಿಗಳ ವಿರುದ್ಧವೂ ಕೂಡ ಹೋರಾಟ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಾ ಇದ್ದೀವಿ.